ಬುಕ್ಕಿಂಗ್ ಬಂದಿತ್ತು ಒಂದು ರ್ಯಾಪಿಡೋದಲ್ಲಿ. ಅದು ಮೋಸ್ಟ್ಲಿ ಪಕ್ಕ ಸ್ಕ್ಯಾಮ್ ಆಗ್ಬಹುದಿತ್ತು. ಬಟ್ ಏನೋ ನನ್ನ ಅಕೌಂಟ್ ಅಲ್ಲಿ ಅಮೌಂಟ್ ಇರ್ಲಿಲ್ಲ ಅಷ್ಟು. ಸ್ವಲ್ಪ ಹೊತ್ತಾದ ನಂತರ ನನ್ನ ಅಕೌಂಟಿಗೆ 10,000 ಬಂತು. 10,000 ಅಮೌಂಟ್ ಬಂದಾಗ ನಾನು ಕೇಳ್ದೆ, ಎಲ್ಲ 10,000 ಲೆಫ್ಟಿಗೆ ಹೋಗು, ಅಲ್ಲಿ ಫುಲ್ ಬ್ಲಾಕ್ ಇದೆ, ಲೆಫ್ಟಿಗೆ ಹೋಗು ಅಂತ. ಹಾಗೇನೆ ಅಲ್ಲಲ್ಲಿ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ರೋಡ್ ಎಲ್ಲ ಇದೆ ಅಲ್ಲಲ್ಲಿಗೆಲ್ಲ ಕರ್ಕೊಂಡು ಹೋದ. ATM ಹತ್ರ ನಿಲ್ಸ್ಲಿಕ್ಕೆ ಹೇಳ್ದ, ಅದೊಂದು ಹಣ ತರ್ತೀರಾ ಅಂತ. ನಾನೇನ್ ಮಾಡ್ದೆ, ನಾನು ಸೀದಾ ಹೋದೆ. ಅದ್ರಲ್ಲಿ ಎಷ್ಟು 6,000 ತರ್ಲಿಕ್ಕೆ ಹೇಳ್ದ. ಅವನೇನ್ ಮಾಡ್ದ, ಸ್ಕ್ಯಾನರ್ ಕೊಟ್ಟ. ಸ್ಕ್ಯಾನರ್ ಕೊಟ್ಟಾಗ ನಾನು ಸ್ಕ್ಯಾನ್ ಮಾಡ್ದೆ, ನನ್ನ ಫೋನ್ ಪೇ ಅಲ್ಲಿ ಸ್ಕ್ಯಾನ್ ಮಾಡ್ದೆ. ಸ್ಕ್ಯಾನ್ ಮಾಡುವಾಗ ಎರಡೆರಡು ಸಾರಿ ಸ್ಕ್ಯಾನ್ ಮಾಡ್ದೆ. ಸೆಕ್ಯೂರಿಟಿ ಅಲರ್ಟ್ ಏನೋ ಅಂತ ಬಂತು, ಆ ತರ ಬಂತು, ಸೆಕ್ಯೂರಿಟಿ ಅಲರ್ಟ್ ಅಂತ. ಅಷ್ಟೊತ್ತಾಗುವಾಗ ಯಾರು ನನ್ಗೆ ಅಮೌಂಟ್ ಹಾಕಿದ್ದ ಅವನು ಕಾಲ್ ಮಾಡ್ದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಏನಂತಂದ್ರೆ ನಿನ್ನೆ ಒಂದು ನನ್ಗೆ ಬುಕ್ಕಿಂಗ್ ಬಂದಿತ್ತು ಒಂದು ರ್ಯಾಪಿಡೋದಲ್ಲಿ. ಅದು ಮೋಸ್ಟ್ಲಿ ಪಕ್ಕ ಸ್ಕ್ಯಾಮ್ ಆಗ್ಬಹುದಿತ್ತು. ಬಟ್ ಏನೋ ನನ್ನ ಅಕೌಂಟ್ ಅಲ್ಲಿ ಅಮೌಂಟ್ ಇರ್ಲಿಲ್ಲ ಅಷ್ಟು, ಹಾಗಾಗಿ ಸ್ಕ್ಯಾಮ್ ಆಗಿಲ್ಲ. ಬಟ್ ವಿಷಯ ಏನಂತಂದ್ರೆ, ಒಂದು ಮೆಜೆಸ್ಟಿಕ್ ಹತ್ರ ಒಂದು ನನ್ಗೆ ಬುಕ್ಕಿಂಗ್ ಬಂತು. ಅದು ಎಲ್ಲಿಗೆ ಅಂದ್ರೆ ಕೆಂಗೇರಿ, ಇದು ರಾಜರಾಜೇಶ್ವರಿ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿಗೆ ರ್ಯಾಪಿಡೋದಲ್ಲಿ ಬುಕ್ಕಿಂಗ್ ಬರುವಾಗ್ಲೇ ಅವ್ನು ಮೆಸೇಜ್ ಮಾಡಿದ್ದ, ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿ. ನಾನೇನ್ ಅಂದ್ಕೊಂಡೆ ಅಂದ್ರೆ, ಓಕೆ, ಅವನ್ ನಂಬರ್ ಅವನಲ್ಲ, ಯಾರ ಬೇರೆಯವ್ರು ಬುಕ್ ಮಾಡಿದ್ದು, ಅದಕ್ಕೋಸ್ಕರ ಅವ್ನ ನಂಬರ್ ಹಾಕಿದ್ದಾನೆ ಅಂತ ಹೇಳಿ ನಾನೇನ್ ಮಾಡ್ದೆ, ಆ ನಂಬರ್ ಕಾಲ್ ಮಾಡ್ದೆ. ಕಾಲ್ ಮಾಡಿ ಅವನೆಲ್ಲೋ ಗಲ್ಲಿಗೆ ಹೋಗಿ ಅವನನ್ನು ಪಿಕ್ ಮಾಡ್ದೆ. ಹೇಗೋ ಪಿಕ್ ಮಾಡಿ ಗಾಡಿಯಲ್ಲಿ ಬಂದ. ಪಿಕ್ ಮಾಡಿ ಹೋಗ್ತಾ ಇರುವಾಗ ಅವನು ಅವನಷ್ಟಕ್ಕೆ ಕಾಲಲ್ಲಿ ಮಾತಾಡ್ತಾ ಇದ್ದ. ಯಾರಿಗೋ ಒಬ್ಬನಿಗೆ ಕಾಲ್ ಮಾಡಿ ಬೈತಿದ್ದ, ಏನೋ ಲೌಡ ಗಿೌಡ ಏನೇನೋ ಮಾತಾಡ್ತಿದ್ದ. ಅವನ ಫ್ರೆಂಡಿಗೆನ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಅದು ಕೂಡ ಸ್ಕ್ಯಾಮರೇ. ಬಟ್ ನನ್ನನ್ನು ನಂಬಿಸ್ಲಿಕ್ಕೆ ಆತರ ಅವನು ಮಾಡಿರ್ಬೋದು ನನ್ನ ಪ್ರಕಾರ. ಬಟ್ ಆತರ ಮಾತಾಡ್ತಾ ಇರುವಾಗ ನಾನೇನ್ ಮಾಡ್ದೆ, ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ, ಲೈನಲ್ಲೇ ಇದ್ದೆ. ಲೈನಲ್ಲಿ ನಾನು ಮಾತಾಡ್ತಿದ್ದೆ. ಹಾಗೆ ಅವನು ಒಂದು ಕೆಂಗೇರಿ ಹತ್ರ ಬರುವಾಗ, ಕೆಂಗೇರಿ ಅಲ್ಲ, ಮೈಸೂರು ರೋಡ್ ಹತ್ರ ಬರುವಾಗ ಹೇಳ್ದ, ನಿಮ್ ನಂಬರ್ ಕೊಡಿ ಅಂತ ಹೇಳ್ದ. ಅಮೌಂಟ್ ಹಾಕ್ತಾರೆ, ನಂಬರ್ ಕೊಡಿ ಅಂತ. ನಾನು ಏನ್ ಅನ್ಕೊಂಡೆ, ಇವನು ನನ್ಗೆ ಅಮೌಂಟ್ ಹಾಕ್ತಾನೆ, ಅವನ ಫ್ರೆಂಡ್ ಹತ್ರ ಎಲ್ಲಿ ಹಾಕ್ತಾನೆ ಅಂತ ನಾನು ನಂಬರ್ ಕೊಟ್ಟೆ. ನಂಬರ್ ಕೊಟ್ಟಾದ ನಂತರ ಏನಾಯ್ತಂದ್ರೆ, ಈಗ ಸ್ವಲ್ಪ ಹೊತ್ತು ಅವನ್ಗೆ ಬೈತಾ ಇದ್ದ. ಅವನು ಏನೋ, ನೀನು ಹಾಕು, ನನ್ ಮೇಲೆ ನಂಬಿಕೆ ಇಲ್ವಾ, ಕೊಡ್ತೇನೆ, ಏನೋ ಅವನಷ್ಟಕ್ಕೆ ಅವನವನು ಜಗಳ ಮಾಡೋ ತರ ಮಾತಾಡ್ತಿದ್ದ. ಸ್ವಲ್ಪ ಹೊತ್ತಾದ ನಂತರ ನನ್ನ ಅಕೌಂಟಿಗೆ 10,000 ಬಂತು. 10,000 ಅಮೌಂಟ್ ಬಂದಾಗ ನಾನು ಕೇಳ್ದೆ, ಎಲ್ಲ 10,000 ಹಾಕಿದ್ರಿ, ಓಕೆ, ನನ್ಗೆ ಅದು ನಿನ್ನೆ ಬಾಡಿಗೆ ತಗೊಳ್ಳು, ಬಾಕಿದ್ದೆ ನನ್ಗೆ ನೀನು 6,000 ಕ್ಯಾಶ್ ಬೇಕು, ಬಾಕಿದ್ದು ನನ್ಗೆ ನೀನು ನನ್ನ ಅಕೌಂಟಿಗೆ ಹಾಕ ಅಂತ ಹೇಳ್ದ. ಅದಕ್ಕೆ ಓಕೆ ಹಾಕಿದ್ನಲ್ಲ, ನನ್ಗೆ ಅಷ್ಟು ಅದು ಗೊತ್ತಿರ್ಲಿಲ್ಲ, ಇವನು ಇಂತ ಸ್ಕ್ಯಾಮರ್ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಓಕೆ ಅಂತ ಹೇಳ್ದೆ. ಇವನು ಏನಾಯ್ತು, ರಾಜರಾಜೇಶ್ವರಿ ಟೆಂಪಲ್, ಇದು ದ್ವಾರ ಇದಲ್ಲ, ನಿಜವಾಗಿ ಕೆಂಗೇರಿ ಮೈಸೂರು ರೋಡಿಗೆ ಹೋಗ್ಬೇಕು, ರಾಜರಾಜೇಶ್ವರಿ ಹಾಸ್ಪಿಟಲ್ಗೆ. ನನ್ನನ್ನೇನ್ ಮಾಡ್ದ, ಇವನು ಲೆಫ್ಟಿಗೆ ಹೋದ, ರಾಜರಾಜೇಶ್ವರಿ ದ್ವಾರ ಇದೆಲ್ಲ ಆ ಕಡೆ ಹೋಗ್ಲಿಕ್ಕೆ ಹೇಳ್ದ. ಅದಕ್ಕೆ ಹೇಳ್ದೆ, ನಿಮ್ಗೆ ಡ್ರಾಪ್ ಅಲ್ಲಿ ಅಲ್ಲ, ಇಲ್ಲಿ ಇಲ್ಲ, ನನ್ಗೆ ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಡ್ರಾಪ್, ಅಷ್ಟು ದೂರ ಏನು ಹೋಗ್ಬೇಕಂತ ಇಲ್ಲ ಅಂತ ಅವನು ಹೇಳ್ದ. ಅದಕ್ಕೆ ಓಕೆ ಸರಿ, ಅದು ಅಲ್ಲಿಂದ ಒಂದು 8.5 ಕಿಲೋಮೀಟರ್ ಏನೋ ಇತ್ತು. ಅದಕ್ಕೆ ಇಲ್ಲಿ ಅರ್ಧ ಕಿಲೋಮೀಟರ್ ಅಲ್ಲ, ಓಕೆ, ನನ್ಗೇನೆ ಲಾಭ ಅಲ್ಲ ಅಂತ ಏನ್ ಮಾಡ್ದೆ, ಅವನು ಹೇಳ್ದ ರೂಟ್ಗೆ ಟರ್ನ್ ಮಾಡ್ದೆ. ಸ್ವಲ್ಪ ದೂರ ಹೋದ ನಂತರ ಇಲ್ಲಿ ಲೆಫ್ಟಿಗೆ ಹೋಗು, ಅಲ್ಲಿ ಫುಲ್ ಬ್ಲಾಕ್ ಇದೆ, ಲೆಫ್ಟಿಗೆ ಹೋಗು ಅಂತ. ಹಾಗೇನೆ ಅಲ್ಲಲ್ಲಿ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ರೋಡ್ ಎಲ್ಲ ಇದೆ ಅಲ್ಲಲ್ಲಿಗೆಲ್ಲ ಕರ್ಕೊಂಡು ಹೋದ. ನನ್ನ ಹತ್ರ ಸ್ವಲ್ಪ ಹೊತ್ತತ್ರ ಅವನು ಬೈತಾ ಇದ್ನ. ನಾನು ಅದಕ್ಕೆ ಕೇಳ್ದೆ, ಯಾಕೆ ಆತರ ಬೈತೀರಿ ಅಂತ ನಾನು ಕೇಳ್ದೆ. ಅದಕ್ಕೆ ಅವನೇನೋ ಹೇಳ್ದ, ಅಂದ್ರೆ ಅದು ಈ ತರ ಮಾಡ್ತಾರೆ, ಅವ್ರಿಗೆ ನಂಬಿಕೆ ಇಲ್ಲ, ಹಾಗೆ ಹೇಗೆ ಅಂತ ಹೇಳ್ದ. ಅದಕ್ಕೆ ನೀವು ಗರ್ಲ್ ಫ್ರೆಂಡ್ ಜೊತೆ ಎಲ್ಲ ಮಾತಾಡುದು ಅಂತ ಹೇಳ್ದ. ಇಲ್ಲ, ನನ್ನ ಫ್ರೆಂಡ್ ಕ್ಯಾಬ್ ಅವ್ರ ಜೊತೆ ನಾನು ಮಾತಾಡುದು, ಅಂದ್ರೆ ನಮ್ಗೆ
ಟೈಮ್ ಪಾಸ್ ಆಗ್ಬೇಕಲ್ಲ, ಅಂದ್ರೆ ಬೋರ್ ಆಗುತ್ತೆ ಕೆಲವೊಮ್ಮೆ. ಖಾಲಿ ಇಲ್ಲದ್ರೆ ನಿದ್ದೆ ಬಂದಾಗ ಆಗುತ್ತೆ, ಅದಕ್ಕೋಸ್ಕರ ನಾವು ಮಾತಾಡ್ದಂತ ನಾನು ಹೇಳ್ದೆ. ಅದಕ್ಕೆ ಹೌದಾ ಅಂತ ಹೇಳಿ ನಾನು ಹಾಗೇನೆ ಮಾತಾಡ್ತಿರ್ಲಿಲ್ಲ. ನಾನು ಕಿವಿಯಲ್ಲಿ ಬ್ಲೂಟೂತ್ ಅಲ್ಲಿ ಲೈನ್ ಅಲ್ಲೇ ಇದ್ರು. ಇವನು ಏನಂದ್ರೆ ತುಂಬಾ ಕಡೆ ಸುತ್ತಾಡಿಸಿ ಒಂದು ಜಾಸ್ತಿ ಜನ ಇಲ್ಲ, ಅಲ್ಲೊಂದು ATM ಇತ್ತು. ಅಲ್ಲಿಗೆ ATM ಹತ್ರ ನಿಲ್ಸ್ಲಿಕ್ಕೆ ಹೇಳ್ದ, ಅದೊಂದು ಹಣ ತರ್ತೀರಾ ಅಂತ. ನಾನೇನ್ ಮಾಡ್ದೆ, ನಾನು ಸೀದಾ ಹೋದೆ. ಅದ್ರಲ್ಲಿ ಎಷ್ಟು 6000 ತರ್ಲಿಕ್ಕೆ ಹೇಳ್ದ. ನನ್ಗೆ ಸ್ವಲ್ಪ ಹೆದರಿಕೆ ಕೂಡ ಆಯ್ತು, ಇವನು ಏನಾದ್ರು ಮಾಡಿದ್ರೆ ಏನ್ ಮಾಡುದಂತ ಅದೊಂದು ಹೆದರಿಕೆ ಇತ್ತು. ಅದಕ್ಕೆ ಏನಂದ್ರೆ ಸೀದಾ ಅಲ್ಲಿ ATMಗೆ ಹೋದೆ. ATM ಇಂದ 6000 ನಾನು ಇದು ಮಾಡಿದೆ. 6000 ಹಣ ತೆಗ್ದೆ. ನಾನು ತೆಗ್ದಾದ ನಂತರ ಸೀದಾ ಗಾಡಿಗೆ ಬಂದೆ. ಗಾಡಿಗೆ ಬಂದಾದ ನಂತರ ನನ್ನ ಕಿವಿಯಲ್ಲಿ ಒಂದು ಕಾಲ್, ನನ್ನ ಫ್ರೆಂಡ್ ಲೈನಲ್ಲೇ ಇದ್ದಾರೆ. ಅದಕ್ಕೇನೆ ಗೊತ್ತಿಲ್ಲ ಅವನ್ಗೆ ಅದು ಹೆದರಿಕೆ ಆಯ್ತಾ ಗೊತ್ತಿಲ್ಲ, ಆದ್ರೂ ಸ್ವಲ್ಪ ದೂರ ನನ್ನನ್ನು ಹಾಗೇನೆ ಅಲ್ಲಿ ಲೆಫ್ಟ್ ಇನ್ನೊಂದು ಅರ್ಧ ಕಿಲೋಮೀಟರ್ ಹಾಗೇನೆ ಇದ್ ಮಾಡ್ದ. ಅರ್ಧ ಕಿಲೋಮೀಟರ್ ಅಂತ ಟರ್ನ್ ನಾನು ಹೋದೆ. ಹೇಗೂ 8.5 ಕಿಲೋಮೀಟರ್ ಅಲ್ಲಿ ಅರ್ಧ ಕಿಲೋಮೀಟರ್ ಅಂತ ಹೇಳಿ ಅವನು ನನ್ನನ್ನು ಕಡಿಮೆ ಅಂದ್ರು 6-7 ಕಿಲೋಮೀಟರ್ ಟರ್ನ್ ಮಾಡಿ ಕೊಂಡೋದ. ಮತ್ತೊಂದು ಎಲ್ಲೋ ಒಂದು ಕಡೆ ನೈಟ್ ಇತ್ತು, ಬಟ್ ಸ್ವಲ್ಪ ಅಂಗಡಿ ಇತ್ತು ದೂರದಲ್ಲಿ. ಅಲ್ಲಿ ನಿಲ್ಸ್ಲಿಕ್ಕೆ ಹೇಳಿದ. ಇಲ್ಲಿ ಸಾಕು ಅಂತ ಹೇಳ್ದ. ಇಲ್ಲಿ ಸಾಕು ಅಂತ ಹೇಳಿ ಅವನು ಏನ್ ಮಾಡಿದ ಅಂದ್ರೆ ಗಾಡಿಯಿಂದ ಇಳ್ದು ಸ್ವಲ್ಪ ದೂರ ಹೋಗಿ ಮಾತಾಡ್ಲಿಕ್ಕೆ ಹೋದ. ನಾನು ಕಾದೆ. ನನ್ನ ಹತ್ರ 4000 ಇದೆ. ಒಂದು 6000 ಅವನಿಗೆ ಕೊಟ್ಟೆ, 4000 ಅವನು ನನ್ನ ಹತ್ರ ಇದೆ. ಯಾಕೆ ಮಾರೆ, ಅವನ ಹಣ ಕೂಡ ಇದೆ, ಬರ್ತಾನೂ ಇಲ್ಲ ಅಂತ ನಾನು ಈಗ ನನ್ನ ಫ್ರೆಂಡ್ ಜೊತೆ ಹೇಳ್ತಾ ಇದ್ದೆ. ಅಷ್ಟೊತ್ತಾಗುವಾಗ ಸೀದಾ ಬಂದ. ಎಷ್ಟಾಯ್ತು ಅಂತ ಹೇಳ್ದ. ಅದಕ್ಕೆ ನಾನು ಹೇಳ್ದೆ, ಎಂಡ್ ಮಾಡುವಾಗ 380 ಏನಾಯ್ತು. ಅದಕ್ಕೆ 380 ಆಯ್ತು ಅಂತ ಹೇಳ್ದೆ. ಅದಕ್ಕೆ ಓಕೆ 400 ತೆಗೊಳು, ನೀವ್ ಎಲ್ಲೆಲ್ಲಿ ಕರ್ಕೊಂಡು ಹೋದ್ರಿ, ಯಾವ ರೂಟ್ ಅಲ್ಲಿ ಕರ್ಕೊಂಡು ಹೋದ್ರಿ ಅಷ್ಟೇನ ಅಂತ ಕೇಳ್ದೆ. ಅದಕ್ಕೆ ಓಕೆ 500 ತೆಗೋ, ನನ್ಗೆ 3500 ಹಾಕು ಅಂತ ಹೇಳ್ದ. ಅದಕ್ಕೆ ಓಕೆ 3500. ಅವನೇನ್ ಮಾಡ್ದ, ಸ್ಕ್ಯಾನರ್ ಕೊಟ್ಟಾಗ ನಾನು ಸ್ಕ್ಯಾನ್ ಮಾಡ್ದೆ. ನನ್ನ ಫೋನ್ ಪೇ ಅಲ್ಲಿ ಸ್ಕ್ಯಾನ್ ಮಾಡ್ದೆ. ಸ್ಕ್ಯಾನ್ ಮಾಡುವಾಗ 2 ಸಾರಿ ಸ್ಕ್ಯಾನ್ ಮಾಡ್ದೆ. ಸೆಕ್ಯೂರಿಟಿ ಅಲರ್ಟ್ ಏನೋ ಅಂತ ಬಂತು, ಆ ತರ ಬಂತು ಸೆಕ್ಯೂರಿಟಿ ಅಲರ್ಟ್ ಅಂತ. ನನ್ಗೆ ಇದು ಯಾಕೆ ಈ ತರ ಬರ್ತಿದೆ ಅಂತ ಕೇಳಿದೆ. ಓಕೆ, ಅದು ಒಮ್ಮೊಮ್ಮೆ ಇದು ಏನಂತಂದ್ರೆ ಒಮ್ಮೊಮ್ಮೆ ಫೋನ್ ಪೇ ಅದು ವರ್ಕ್ ಆಗಲ್ಲ, ಅದಕ್ಕೆ ಗೂಗಲ್ ಪೇ ದಲ್ಲಿ ಮಾಡಿ ಅಂತ ಹೇಳ್ದ. ನಾನು ಗೂಗಲ್ ಪೇ ಇದ್ ಮಾಡಿದೆ, ಸ್ಕ್ಯಾನ್ ಮಾಡಿದೆ. ಅವನ್ಗೆ ಹಾಕಿದ ತಕ್ಷಣ ಇವಾಗ Paytm ಅಲ್ಲೆಲ್ಲ ಇದು ಪೆಟ್ರೋಲ್ ಪಂಪ್ ಅಲ್ಲೆಲ್ಲ ಒಂದು 100 rupees ಅಂತ ಅವ್ರು ಬರ್ದು ಈಗ ತೋರಿಸಿದ್ರೆ 100 rupees ಸ್ಕ್ಯಾನ್ ಮಾಡೋದು ಬರುತ್ತಲ್ಲ, ಅದೇ ತರ ಮೊಬೈಲ್ ನಲ್ಲಿ ಅವನೇನೋ ಮಾಡ್ದ. ಮೊಬೈಲ್ ಅಲ್ಲಿ ನಾನು ಸ್ಕ್ಯಾನ್ ಮಾಡಿದೆ, 3500 ಸಡನ್ ಆಗಿ ಬಂತು. ಅದನ್ನ ನಾನು ಪೇ ಮಾಡಿ ನಾನೇ ಅಲ್ಲಿ ಸ್ವಲ್ಪ ಮುಂದ್ಗಡೆ ಫುಡ್ ಇತ್ತು, ತಿಂದು ಸೀದಾ ಇನ್ನು ಬೇರೆ ಬುಕ್ಕಿಂಗ್ ಅಂತ ಹೋಗ್ತಾ ಇದ್ದೆ. ಅಷ್ಟೊತ್ತಾಗುವಾಗ ಯಾರು ನನ್ಗೆ ಅಮೌಂಟ್ ಹಾಕಿದ್ದ ಅವನು ಕಾಲ್ ಮಾಡ್ದ. ಸಾರಿ, ಅದೊಂದು ಮಿಸ್ ಆಗಿ ನಿಮ್ಗೊಂದು 10,000 ರೂಪಾಯಿ ಹಾಕಿದ್ದೇನೆ, ಆ ಅಮೌಂಟ್ ನನ್ಗೆ ಕಳಿಸ್ತೀರಾ ಅಂತ ಕೇಳ್ದ. ಅದಕ್ಕೆ ಕೇಳ್ದೆ, ನೀವು ಕಾಲಲ್ಲಿ ಇದ್ರಿ ಅವಾಗ 10,000 ಹಾಕುವಾಗ ಕಾಲಲ್ಲೇ ಇದ್ದ ಯಾರು, ನನ್ ಜೊತೆ ಕಸ್ಟಮರ್ ಯಾರು ಬಂದಿದ್ದ ಅವನ್ಗೆ ಕಾಲ್ ಮಾಡಿ 10,000 ಹಾಕು ಅಂತ ಹೇಳುವಾಗ ನಾನು ಅಲ್ಲೇ ಇದ್ದೆ. ನಿಮ್ಗೆ ಗೊತ್ತಿದೆ ಅಲ್ಲ, ಅವನು ಹೇಳಿ ನೀವು ಹಾಕಿದ್ದಲ್ಲ ಅಂತ ಕೇಳ್ದೆ. ಹೌದು, ಅವನು ದೊಡ್ಡ ಸ್ಕ್ಯಾಮರ್. ಅವನು ನಂಗೆ ಯಶವಂತಪುರದಲ್ಲಿ ಸಿಕ್ಕಿ ಅಮ್ಮನಿಗೆ ಏನು ಹುಷಾರಿಲ್ಲ ಹಾಗೆ ಹೀಗೆ ಹೇಳಿ ನನ್ನಿಂದ 10,000 ತಗೊಂಡಿದ್ದಾನೆ. ಇವಾಗ ಇದು ಕೂಡ ಅದೇ ರೀತಿ ಹೆದರ್ಸಿ ಸ್ಕ್ಯಾಮ್ ಮಾಡ್ತಿದ್ದಾನೆ, ಹಣ ಕೊಡ್ತಿಲ್ಲ ಅಂತ ನನ್ಗೆ ಹೇಳ್ದೆ. ಅದು ನನ್ಗೆ ಗೊತ್ತಿಲ್ಲ, ನನ್ಗೇನು ಅಮೌಂಟ್ ಬಂದಿತ್ತು ನಾನು ಅಮೌಂಟ್ ಅನ್ನು ಅವನಿಗೆ ಅದೇ ರೀತಿ ಒಂದು 6,000 ರೂಪಾಯಿ ಇದು ATM ಇಂದ ಮತ್ತೆ 3,500 ನಾನು ಅವನಿಗೆ ಅಕೌಂಟ್ಗೆ ಸ್ಕ್ಯಾನ್ ಮಾಡಿದ್ದೇನೆ, ಅವನ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿದ್ದೇನೆ. ನಿಮ್ದು ಏನು ವಿಷಯ ಇದ್ರೆ ನೀವು ನೋಡ್ಕೊಳ್ಳಿ, ನನ್ನ ಹತ್ರ ಹೇಳಲಿಕ್ಕೆ ಬರ್ಬೇಡಿ, ನಂಗೆ ವಿಷಯ ಗೊತ್ತಿಲ್ಲ ಅಂತ ನಾನು ಹೇಳ್ದೆ. ಹೇಳ್ದಿ ಅಷ್ಟು ಬಿಟ್ಟೆ. ಅವನ್ ದೊಡ್ಡ ಸ್ಕ್ಯಾಮರ್ ಅಂತ ಹೇಳ್ದ. ಹೌದಾ, ಓಕೆ ಸರಿ, ಅದು ನೀವು ನೋಡ್ಕೊಳ್ಳಿ ಅಂತ ನಾನು ಹೇಳ್ದೆ. ಸ್ವಲ್ಪ ಹೊತ್ತಾಗುವಾಗ ಅವನ್ದು ನನ್ಗೆ ಕಾಲ್, ಲೌಡೆ ಹಾಗೆ ಅವ್ನ್ ಬೈದು, ನಿಮ್ಗೆ ಗೊತ್ತಿದಲ್ಲ ಯಾವ ರೀತಿ ಬೈತಾರಂತ, ಆ ರೀತಿ ಬೈದು ಯಾರೋ ಏನು ಗೊತ್ತಿಲ್ಲ ನನ್ಗೆ ಸರಿಯಾಗಿ ಬೈದು
ಏನು ನೀನು ನನ್ನನ್ನು ಸ್ಕ್ಯಾಮರ್ ಅಂತ ಹೇಳಿದ್ಯಾ, ಹಾಗೆ ಹೀಗೆ ಅಂತ ಬೈದ. ನಾನು ಹೇಳ್ದೆ ನಾನು ಹೇಳಿಲ್ಲ, ಅವನು ಹೇಳ್ದ ಈ ತರ. ಆ ಅದಕ್ಕೆ ಹೌದಾ ಅಂತ ಕೇಳ್ದೆ ಬಿಟ್ರೆ ಬೇರೆ ಏನಿಲ್ಲ ಅಂತ ಹೇಳ್ದೆ. ಅದಕ್ಕೆ ಕಾಲ್ ಕಟ್ ಮಾಡ್ದ. ಪುನಃ ಕಾಲ್ ಮಾಡ್ದ, ಅವನನ್ನು ಕನೆಕ್ಟ್ ಮಾಡಿ, ಹೌದಾ ನೀನು ಈ ತರ ಹೇಳಿದ್ದೆ ಅಂದ. ನನ್ನ ಹತ್ರ ನೀವು ಬೇಡ, ನೀವು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನನ್ನ ವಿಷಯಕ್ಕೆ ಬರ್ಬೇಡಿ. ಅದಕ್ಕೆ ಹೇಳ್ದ, ನಿನ್ನ ಅಕೌಂಟ್ ಅನ್ನು ನಾನು ಹೋಲ್ಡ್ ಮಾಡ್ತೇನೆ, ನಿನ್ನ ಅಕೌಂಟ್ ಅನ್ನು ಬ್ಲಾಕ್ ಮಾಡ್ತೇನೆ, ನಿನ್ಗೆ ಕಂಪ್ಲೇಂಟ್ ಕೊಡ್ತೇನೆ, ಹಾಗೆ ಹೇಗೆ ಅಂತ. ಅದಕ್ಕೆ ನಾನೇನ್ ಮಾಡ್ದೆ ಅಂತ ಹೇಳ್ದೆ, ನೀವು ಹಣ ಹಾಕಿದ್ದು ನೀವು, ನಿಮ್ಗೆ ಏನು ಹಣ ಬರ್ಬೇಕು ಅದು ನಾನು ಹಾಕಿದ್ದೇನೆ. ಹ ನೀವು ನಿಮ್ದು ಏನು ಇದೆ ಅದನ್ನ ನೀವೇ ನೋಡ್ಕೊಳ್ಳಿ, ನನ್ನ ವಿಷಯಕ್ಕೆ ಬರ್ಬೇಡಿ ಅಂತ. ಅಷ್ಟೇ ಅಲ್ಲಿ ಪುನಃ ಏನೋ ಬೈದಾದ ನಂತರ ನಾನೇನ್ ಮಾಡ್ದೆ, ನನ್ಗೆ ಸ್ವಲ್ಪ ಹೆದರಿಕೆ ಆಯ್ತು. ಯಾಕಂದ್ರೆ ನಾನು ಆ ಪ್ಲೇಸ್ ಅಲ್ಲಿ ಗಾಡಿ ಕೂಡ ಇಲ್ಲ, ಏನಿಲ್ಲ. ಅಲ್ಲಿಂದ ಸೀದಾ ನಮ್ ರೂಮ್ ಸೈಡೇ ಬಂದೇನೆ, ಯಾಕಂದ್ರೆ ನಾನು ಹಿಂದೆ ಫಾಲೋ ಮಾಡ್ಕೊಂಡು ಬಂದ್ರೆ ಅಂತ. ಅದಕ್ಕೋಸ್ಕರ ಸೀದಾ ಬಂದೆ. ಬಂದು ಸೀದಾ ರೂಮ್ಗೆ ಬಂದೆ. ರೂಮ್ಗೆ ಬಂದಾದ ನಂತರ ಪುನಃ ಮಾಡ್ದೆ ಕಾಲ್. ಪುನಃ ಕಾಲ್ ಮಾಡಿ ಪುನಃ ಅದೇ ರೀತಿ ಏನ್ ಸಾರಿ ಬೈದಿದ್ದಾನೆ. ಅದು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಆ ರೀತಿ ಬೈದಿದ್ದಾನೆ. ಬೈದಾದ ನಂತರ ನಾನ್ ಸುಮ್ನೆ ಹೇಳ್ದೆ, ನೀನ್ ಮಾತಾಡ್ದ ಎಲ್ಲ ರೆಕಾರ್ಡ್ ಇದೆ, ನಾನು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇನೆ ಅಂತ. ನೀನ್ ಈಗ ಏನ್ ಬೇಕಾದ್ರೆ ಮಾಡೋ, ಲೌಡ ಡ್ಯಾಶ್ 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 ಅಂತ ಬೈದ. ಓಕೆ ಅಂತ ನಾನು ಕಟ್ ಮಾಡ್ದೆ. ಮತ್ತೆ ನನ್ನ ಅಕೌಂಟ್ ಅಲ್ಲಿ ಇದ್ದದ್ದು ಸ್ವಲ್ಪ ಹಣ, ಅದನ್ನ ಬೇರೆ ಅಕೌಂಟ್ಗಾಗಿ ಇದ್ ಮಾಡ್ದೆ. ಇದು ಇನ್ನು ಅದು ಸ್ಕ್ಯಾಮ್ ಆಗಿದ ಗೊತ್ತಿಲ್ಲ. ಒಂದ್ ವೇಳೆ ಅಕೌಂಟ್ ಅಲ್ಲಿ ಹಣ ಇಡ್ತಿದ್ರೆ ಪಕ್ಕ ಸ್ಕ್ಯಾಮ್ ಆಗ್ತಿತ್ತು, ಬಟ್ ಅದು ಸ್ಕ್ಯಾಮ್ ಆಗಿಲ್ಲ. ಅದಕ್ಕೆ ನಿಮ್ಗೆ ಈ ರೀತಿ ಯಾರಾದ್ರೂ ಹಣ ಕೇಳಿ ಎಲ್ಲ ಈ ತರ ಮಾಡ್ಬಹುದು. ನೀವು ಸ್ವಲ್ಪ ಜಾಗ್ರತೆ ಮಾಡಿ. ತುಂಬಾ ಜನ ಈ ತರ, ನನ್ನ ಅಕೌಂಟ್ ಅಲ್ಲಿ ನಿನ್ನೆ ಅವತ್ತು 12ವರೆಗೆ ನನ್ನ ಕಾರ್ನ EMI ನನ್ನ ಅಕೌಂಟ್ ಅಲ್ಲಿ ಇತ್ತು. ಬಟ್ ಏನೋ ಪುಣ್ಯದಲ್ಲಿ ಅದು 12ವರೆ ಕಟ್ ಆಗಿದೆ. ಇವನು ನನ್ಗೆ ಸಿಕ್ಕಿದ್ದು 6:30 7 ಗಂಟೆಗೆ ಏನೋ ಹಾಗೆ. ನೋಡಿ, ಈ ತರ ಎಲ್ಲ ಸ್ಕ್ಯಾಮ್ ಮಾಡುವವರು ಇರ್ತಾರೆ. ಸ್ವಲ್ಪ ನಾವು ಅದೇ ನೋಡ್ಕೊಂಡು ತೆಗಿಬೇಕಂತ. ಇನ್ನು ಒಳಗಡೆ ಒಂದು ಡ್ಯಾಶ್ ಕ್ಯಾಮರಾ ಹಾಕ್ಬೇಕು, ಯಾಕಂದ್ರೆ ಇಲ್ಲಾದ್ರೆ ತುಂಬಾ ಕಷ್ಟ ಇದೆ. ನೋಡಿ, ನಿನ್ನೆ ನನ್ನನ್ನು ಎಲ್ಲೆಲ್ಲಿಗೂ ಕರ್ಕೊಂಡೋಗಿ ಹೋದ. ಯಾಕಂದ್ರೆ ನಂದು ಒಂದು ಅವನಿಗೆ ಏನೋ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗಿಲ್ಲ. ಏನಂತಂದ್ರೆ ನಂದ್ರಲ್ಲಿ ಕಾಲಲ್ಲಿ ಇದ್ರು, ನಾನು ಕಾಲಲ್ಲಿ ಇದ್ದೆ, ಹಾಗಾಗಿ ಅವನಿಗೆ ಏನ್ ಮಾಡಕ್ಕಾಗಿಲ್ಲ. ಅವನಿಗೆ ಏನೋ ಧೈರ್ಯ ಬರ್ಲಿಲ್ಲ. ಇಲ್ಲಾದ್ರೆ ಒಳಗಡೆ ಕರ್ಕೊಂಡೋಗಿ ಅವನ ಯಾರೋ ಜನನ್ನು ಅವರ ಪಕ್ಕ ಕರ್ಕೊಂಡೋಗಿ ಏನ್ ಮಾಡ್ತಿದ್ನ ನಂಗೆ ಗೊತ್ತಿಲ್ಲ. ಬಟ್ ಕಾಲಲ್ಲಿ ಇದ್ದಿದ್ರಿಂದ ಅವನಿಗೆ ಆ ಧೈರ್ಯ ಬರ್ಲಿಲ್ಲ. ನನ್ನ ಮೊಬೈಲ್ ಎಲ್ಲ ತಗೊಂಡು ಹೋಗ್ತಿದ್ದ. ಹಾಗೆ ನನ್ನ ಕಾಲಲ್ಲಿ ಇದ್ದಿದ್ರಿಂದ ಅವನು ಏನ್ ಮಾಡ್ಲಿಕ್ಕೆ ಆಗಿಲ್ಲ. ಓಕೆ, ಇದು ನಿಮ್ಗೆ ಒಂದು ಈ ತರ ಎಲ್ಲ ಆಗುತ್ತೆ ಅಂತ ನಿಮ್ಗೊಂದು ಹೇಳ್ಬೇಕಿತ್ತು. ಅದಕ್ಕೊಂದು ನಾನು ಈ ವಿಡಿಯೋ ಮಾಡಿದ್ದು. ನಾನು ಅದಕ್ಕೆ ಅವನಿಗೆ ಏನು ಅಮೌಂಟ್ ಏನು ನನಗೆ ಕಳಿಸಿದ್ದಾನೆ, ಅದು ಮತ್ತೆ ನಾನು ಅವನಿಗೆ ಕಳಿಸಿರೋದು ನಿಮಗೆ ಸ್ಕ್ರೀನ್ಶಾಟ್ ನಾನು ನಿಮಗೆ ಇದರಲ್ಲಿ ಯೂಟ್ಯೂಬಲ್ಲಿ ಇದರಲ್ಲಿ ಸ್ಕ್ರೀನಲ್ಲಿ ಹಾಕ್ತೇನೆ, ನೋಡಿ ನೀವು. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ ಗೈಸ್, ಬಾಯ್.